ಹಲೋ ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಏನಪ್ಪ ಇದು ಇಷ್ಟೊಂದೆಲ್ಲ ಮಟೀರಿಯಲ್ಸ್ ತೋರಿಸ್ತಾ ಇದ್ದಾರೆ, ಯಾಕಾಗಿ ಅಂತ ಯೋಚಿಸ್ತಾ ಇದ್ದೀರಾ? ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎವಿಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ಬರುತ್ತೆ. ಅದರಿಂದ ನಿಮಗೆ ವಿಡಿಯೋನ ಬೇಗ ನೋಡೋದಕ್ಕೆ ಸಹಾಯ ಆಗತ್ತೆ. ಬನ್ನಿ ಫ್ರೆಂಡ್ಸ್, ಏನು ಮಟೀರಿಯಲ್ಸ್ ಇವು ಅನ್ನೋದನ್ನು ತಿಳ್ಕೊಳ್ಳೋಣ. ನೀವು ಕುಚ್ ಹಾಕೋದನ್ನು ಕಲಿತೀನಿ ಅಂತ ಆದರೆ ಯಾವ್ಯಾವ ಮಟೀರಿಯಲ್ಸ್ನೆಲ್ಲ ತಗೋಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಬೇಕಾಗಿರೋದು ಸಿಲ್ಕ್ ಥ್ರೆಡ್. ಸಿಲ್ಕ್ ಥ್ರೆಡ್ನ ಹೇಗೆ ಹಾಳಾಗದಂತೆ ಮೇಂಟೈನ್ ಮಾಡಬೇಕು ಅನ್ನೋದರ ವಿಡಿಯೋದ ಲಿಂಕನ್ನು ನಾನು ಐ ಬಟನ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದನ್ನ ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನೋಡಿ, ಇದು ನಾರ್ಮಲ್ ಥ್ರೆಡ್ಡು ಮತ್ತು ಸೂಜಿದು. ನೋಡಿ, ಬಿಗ್ ಐ ನೀಡಲು ಮತ್ತು ಸ್ಮಾಲ್ ಐ ನೀಡಲು. ನೋಡಿ, ಇದು ತುಂಬ ಚಿಕ್ಕದಾಗಿರೋದು, ತುಂಬಾ ಸ್ಮಾಲ್ ಇದೆ ಇದ್ರ ಐ. ನಂತರ ನೋಡಿ, ಬೀಡ್ಸು. ನಾನು ಇದಿಷ್ಟು ಬೀಡ್ಸ್ನ ತೋರಿಸ್ತಾ ಇದ್ದೀನಿ. ನಿಮಗೆ ಮಾರ್ಕೆಟ್ನಲ್ಲಿ ಇನ್ನೂ ಸುಮಾರು ರೀತಿಯ ಬೀಡ್ಸ್ಗಳೆಲ್ಲ ಸಿಗತ್ತೆ. ಮತ್ತೆ ನೀವು ಕ್ರೋಶ ಕುಚ್ಚು ಹಾಕ್ತೀನಿ ಅಂತ ಆದರೆ ಕ್ರೋಶ ಬೇಕಾಗತ್ತೆ, 11ನೇ ನಂಬರ್ ಕ್ರೋಶ ಇದು. ಮತ್ತೆ ಗೋಲ್ಡನ್ ಜರಿ ಥ್ರೆಡ್. ಮತ್ತೆ ನೀವು ಕಾಟನ್ ಥ್ರೆಡ್ನಲ್ಲಿ ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಯೂಸ್ ಮಾಡ್ತೀವಲ್ಲ, ಆ ಥ್ರೆಡ್ನಲ್ಲಿ ಕುಚ್ಚು ಹಾಕ್ತೀನಿ ಅಂತ ಆದರೆ ಕಾಟನ್ ಥ್ರೆಡ್ನ ತಗೋಬೇಕಾಗತ್ತೆ. ಮತ್ತು ಈ ಗೋಲ್ಡನ್ ಥ್ರೆಡ್ನ ಯಾಕಾಗಿ ಯೂಸ್ ಮಾಡ್ತೀವಿ ಅಂತ ಅಂದರೆ ನಾವು ಕುಚ್ಚು ಕಟ್ಬಿಟ್ಟು ಸುತ್ತಲೂ ಅದ್ರಕ್ಕೆ ನೀಟಾಗಿ ಸುತ್ತಿ ನಾಟ್ ಹಾಕೋದಕ್ಕೋಸ್ಕರ ನಾವು ಗೋಲ್ಡನ್ ಜರಿ ಥ್ರೆಡ್ನ ಯೂಸ್ ಮಾಡ್ತೀವಿ. ಮತ್ತು ಬಾಲ್ ಚೈನು ನೋಡಿ, ಈ ಥರ ಸ್ಟೋನ್ ಚೈನು ಮತ್ತು ಈ ಥರ ಸ್ಟೋನ್ ಚೈನು, ಇದನ್ನು ನಾವು ಕುಚ್ಚನ್ನ ಡೆಕೋರೇಷನ್ಗೋಸ್ಕರ ಯೂಸ್ ಮಾಡ್ತೀವಿ. ನೆಕ್ಸ್ಟು ಕತ್ರಿ. ಇದನ್ನು ನಾವು ದಾರ ಕಟ್ ಮಾಡ್ಕೊಳ್ಳೋದಕ್ಕೆ ಅಂತ ಯೂಸ್ ಮಾಡ್ತೀವಿ. ಮತ್ತು ನೋಡಿ ಫ್ರೆಂಡ್ಸ್, ಈ ಥರ ಕಟರ್ ಇದು. ಇದನ್ನು ನಾವು ಕುಚ್ಚನ್ನ ಟ್ರಿಮ್ ಮಾಡ್ಕೊಳ್ಳೋದಕ್ಕೂ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಾದರೆ ಅಷ್ಟೊಂದು ಕ್ಲೀನಾಗಿ ಬರಲ್ಲ ಫ್ರೆಂಡ್ಸ್. ಇದರಲ್ಲಿ ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ಟ್ರಿಮ್ ಮಾಡ್ಕೋಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಕುಚ್ಚನ್ನ ಕಲಿಬೇಕು ಅಂತ ಆದರೆ ಯಾವ್ಯಾವ ಮಟೀರಿಯಲ್ಸ್ನ ತಗೋಬೇಕಾಗತ್ತೆ ಅಂತ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ಲ ಶೇರ್ ಮಾಡಿ, ಅವರಿಗೂ ಈ ಮಾಹಿತಿ ಹೆಲ್ಪ್ ಆಗಲಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.